ಹಲೋ ಎವ್ರಿವನ್. 69ನೇ ಪ್ರಶ್ನೆಯನ್ನ ನೋಡೋಣ. ನೀರಿನಲ್ಲಿ ಭಾಗಶಃ ಮುಳುಗಿಸಿದ ಪೆನ್ಸಿಲ್ ಸ್ಥಳಾಂತರಗೊಂಡಂತೆ ಕಾಣಲು ಕಾರಣವೇನು? ಈ ವಿದ್ಯಮಾನದ ಹೆಸರೇನು? ಪೆನ್ಸಿಲ್ ಅನ್ನ ನಾವು ಭಾಗಶಃ ಅಂದ್ರೆ ಸ್ವಲ್ಪ ನೀರಿನಲ್ಲಿ ಮುಳುಗಿಸಿ ಇನ್ನು ಸ್ವಲ್ಪ ಹಾಗೆ ಗಾಳಿಯಲ್ಲಿ ಅಥವಾ ಮೇಲ್ಗಡೆ ನೀರಿನ ಮೇಲ್ಗಡೆ ಹಾಗೆ ಬಿಟ್ಟಾಗ ಅದು ನೀರಿನ ಮೇಲ್ಮೈಯಲ್ಲಿ ಸ್ಥಾನಪಲ್ಲಟಗೊಂಡಂತೆ ಅಥವಾ ಸ್ಥಳಾಂತರಗೊಂಡಂತೆ ಕಾಣಿಸುತ್ತೆ, ಬಾಗಿದಂತೆ ನಮ್ಗೆ ಕಾಣಿಸುತ್ತೆ. ಇದು ಯಾಕೆ ಅಂತ ಅಂದ್ರೆ ಬೆಳಕಿನ ವಕ್ರೀಭವನದಿಂದಾಗಿ ಇದು ಸಂಭವಿಸುತ್ತೆ. ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಅಲ್ಲಿ ವಕ್ರೀಭವನ ಸೂಚ್ಯಂಕದ ವ್ಯತ್ಯಾಸದಿಂದಾಗಿ ಅಥವಾ ಸಾಂದ್ರತೆಯ ವ್ಯತ್ಯಾಸದಿಂದಾಗಿ ವಕ್ರೀಭವನವನ್ನ ಹೊಂದುತ್ತೆ. ಆಗ ಅದು ವಕ್ರೀಭವನವನ್ನ ಹೊಂದೋ ಮೂಲಕ ಕಿರಣಗಳು ಬಾಗೋದಕ್ಕೆ ಪೆನ್ಸಿಲ್ ಮುಳುಗಿದ ಭಾಗದಿಂದ ಬರುವ ಬೆಳಕಿನ ಕಿರಣಗಳು ನೀರಿನಿಂದ ಗಾಳಿಗೆ ಚಲಿಸುತ್ತಿದ್ದಂತೆ, ಅಂದ್ರೆ ನೀರಿನಲ್ಲಿ ಸಾಂದ್ರತೆ ಹೆಚ್ಚು ಇರುತ್ತೆ, ಗಾಳಿಯಲ್ಲಿ ಸಾಂದ್ರತೆ ಕಡಿಮೆ. ಯಾವಾಗ ಕಿರಣಗಳು ನೀರಿನಿಂದ ಬೆಳಕಿನ ಗಾಳಿಯ ಮಾಧ್ಯಮವನ್ನ ಪ್ರವೇಶಿಸುತ್ತೋ ಅವು ಲಂಬದಿಂದ ಹೆಚ್ಚು ದೂರ ಬಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಗೆ ಪೆನ್ಸಿಲ್ ನೀರಿನ ಮೇಲ್ಮೈಯಲ್ಲಿ ಸ್ಥಳಾಂತರಗೊಂಡಂತೆ ಕಾಣಿಸೋದಕ್ಕೆ ಪ್ರಾರಂಭ ಆಗತ್ತೆ ಬಾಗುವಿಕೆಯಿಂದಾಗಿ. ಹಾಗೆ ಈ ಒಂದು ವಿದ್ಯಮಾನದ ಹೆಸರು ಅಂದ್ರೆ ಬೆಳಕಿನ ವಕ್ರೀಭವನ ಅನ್ನೋದು ಈ ವಿದ್ಯಮಾನದ ಹೆಸರಾಗಿದೆ.